ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹೇಮಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಹೂವಿನ ಗಿಡದಲ್ಲಿ ಮೆಂತ್ಯ ಬೀಜನ ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ AM ಗಾರ್ಡನ್. ನೋಡಿ ನೀವು ನೋಡ್ತಾ ಇರೋ ಹಾಗೆಯೇ ನಾನು ಹಳೆ ಮಣ್ಣನ್ನೇ ಅದರ ಹೊಸ ಮಣ್ಣು ಮಿಕ್ಸ್ ಮಾಡಿಲ್ಲ. ಹಳೆ ಮಣ್ಣಿಗೆ ನಾನು ಸ್ವಲ್ಪ ವರ್ಮಿ ಕಾಂಪೋಸ್ಟು ಮತ್ತು ಎಪ್ಸಮ್ ಸಾಲ್ಟ್ನ ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿ ಇದಕ್ಕೇನೆ ನಾನು ನರ್ಸರಿಯಿಂದ ತಂದಂಥ ಗುಂಡಿ ಹೂವು ಅಥವಾ ರುದ್ರಾಕ್ಷಿ ಅಂತ ಏನು ಕರಿತೀವಿ ಆ ಹೂವಿನ ಗಿಡಗಳನ್ನ ನಾನು ಇದಕ್ಕೆ ಪಾಟಿಂಗ್ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ಕೊನೆವರೆಗೂ ನೋಡಿ ಈ ವಿಡಿಯೋನ. ಯಾರಿಗೆಲ್ಲ ಇಷ್ಟ ಆಗಿದೆಯೋ ಒಂದು ಲೈಕ್ ಮಾಡಿ. ನೀವು ಮಾಡೋ ಒಂದು ಲೈಕೇ ನಮಗೆ ಮುಂದಿನ ವಿಡಿಯೋ ಮಾಡೋಕ್ಕೆ ಒಂದು ಸ್ಫೂರ್ತಿ ಕೊಡುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೋಡಿ, ನಾವು ಈ ರೀತಿ ಮೆಂತ್ಯ ಬೀಜನ ಸ್ಪ್ರೆಡ್ ಮಾಡಿಕೊಂಡು ನಾವು ಮೆಂತ್ಯ ಬೀಜ ಅಂತಲೇ ಅಲ್ಲ, ಧನಿಯಾ ಬೀಜನೂ ಹಾಕ್ಕೋಬೋದು ಅಥವಾ ಸೊಪ್ಪಿನ ಬೀಜನೂ ಯಾವುದೇ ಥರ ಸೊಪ್ಪಿನ ಬೀಜನೂ ಹಾಕ್ಕೋಬೋದು. ಹಾಕ್ಕೊಂಡು ಮಣ್ಣು ಈ ಥರ ಕವರ್ ಮಾಡಿಕೊಂಡು ಮಣ್ಣನ್ನು ನೀಟಾಗಿ ಈ ಥರ ಕವರ್ ಮಾಡಿಕೊಂಡ್ರೆ ನಮಗೆ ಒಂದು 5 to 6 ಡೇಸಲ್ಲಿ ನಮಗೊಂದು 2 ಎಲೆನ ನಮಗೆ ಕಾಣಿಸುತ್ತೆ ಮೆಂತ್ಯ ಸೊಪ್ಪು. ನಾವು ಸೊಪ್ಪನ್ನು ಬೇಗ ಹಾರ್ವೆಸ್ಟ್ ಮಾಡ್ಕೋಬೋದು. ಪ್ಲಸ್ಸು ನಾವು ಹಾಕಿರೋಂಥ ಹೂವಿನ ಗಿಡಗಳು ಅಷ್ಟೇ ಅದ್ರ ಪಾಡ್ಗದು ದೊಡ್ಡದಾಗತ್ತೆ. ಸೊಪ್ಪಿನ ಬೀಜ ಅಂತಲೇ ಅಲ್ಲ, ಏನು ಬೇಕಾದರೂ ತರಕಾರಿ ಸಮೇತ ಒಂದು ಬೀನ್ಸ್ ಬೀಜ ಅಥವಾ ಒಂದು ಗೋರಿಕಾಯಿ ಬೀಜ, ಒಂದು ಬೆಂಡೆಕಾಯಿ ಬೀಜನೂ ನಾವು ಹಾಕ್ಕೋಬೋದು. ನೋಡ್ತಾ ಇದ್ದೀರಾ? ಹಾಗೆಯೇ ನಾನು ನರ್ಸರಿಯಲ್ಲಿ ಆಲ್ ಸ್ಪೈಸಸ್ ಪ್ಲ್ಯಾಂಟ್ ಅಂತ ಒಂದು ಪ್ಲ್ಯಾಂಟ್ನ ತಂದೆ. ಅದನ್ನು ಕೂಡ ನಾನು ಪಾಟಿಂಗ್ ಮಾಡ್ತಾಯಿದ್ದೀನಿ. ನೀವೇ ನೋಡ್ತಾ ಇದ್ದೀರಾ. ಇದರಲ್ಲೂ ನಾವು ಒಂದು ಹೀರೆಕಾಯಿ ಬೀಜ ಆಗಲಿ ಅಥವಾ ಸೋರೆಕಾಯಿ ಬೀಜ ಆಗಲಿ ಇಟ್ಕೊಂಡ್ರೆ ನಾವು ತರಕಾರಿನೂ ಬೆಳ್ಕೊಬೋದು. ಅದ್ರ ಪಾಡ್ಗದು ಬೆಳೆಯುತ್ತೆ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ಥರ ಸೊಪ್ಪು ಬಂದಿದೆ, ಏನೆಲ್ಲ ಬೀಜ ಹಾಕಿದ್ದೀನಿ, ಯಾವ ಥರ ತರಕಾರಿ ಬಂದಿದೆ ಅನ್ನೋದನ್ನು ನಿಮ್ಮ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ಇದು ಅಷ್ಟೇ ಕಾಡು ಮಲ್ಲಿಗೆ ಅಂತ ಕರಿತೀವಿ. ಇದು ನನ್ನ ಹತ್ರ ಪಿಂಕ್ ಇದೆ, ವೈಟ್ ಕಲರ್ ಇಲ್ಲ. ಅದಕ್ಕೇನೆ ನೋಡ್ತಾ ಇದ್ದೀರಾ, ಇದರಲ್ಲೇ ನಾವು ಒಂದು ಟೊಮೆಟೊ ಗಿಡ ಆಗಲಿ ಒಂದು ಬೀನ್ಸ್ ಗಿಡ ಆಗಲಿ ನಾವು ಹಾಕ್ಕೊಂಡ್ರೆ ಮನೆಗಾಗೋಷ್ಟು ಟೊಮೆಟೊನೂ ಸಿಗುತ್ತೆ, ಪ್ಲಸ್ಸು ನಮಗೆ ಹೂವೂ ಸಿಗುತ್ತೆ. ನೋಡ್ತಾ ಇದ್ದೀರಾ? ಇವತ್ತಿನ ವಿಡಿಯೋ ಇಷ್ಟೇ. ಯಾರಿಗೆಲ್ಲ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.